ವೀಕ್ಷಕರೇ, ಈ ವೆರಿಕೋಸ್ ವೇನ್ ಸಮಸ್ಯೆಗೆ ಕೆಲವೊಂದು ಪ್ರಶ್ನೆಗಳನ್ನ ನಮ್ಮನ್ನ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಅದನ್ನು ಬಗೆಹರಿಸೋಣ ಅಂತ ಈ ವಿಡಿಯೋನ ಮಾಡಿರ್ತೀನಿ. ಕೆಲವೊಬ್ಬರಿಗೆ ಓಪನ್ ಸರ್ಜರಿ ಅಂತ ವೆರಿಕೋಸ್ ವೇನ್ಸ್‌ಗೆ ಪುರಾತನ ಕಾಲದಿಂದನೂ ಇತ್ತು. ಏನಪ್ಪ ಅದು ಓಪನ್ ಸರ್ಜರಿ? ಅದು ಕೆಲವೊಬ್ರು ಕೇಳ್ತಾರೆ, ಸರ್ ನಿಮಗೆ ಓಪನ್ ಸರ್ಜರಿ ಬೆಟರ್ ಇರ್ಬೋದಲ್ಲ, ಕೈ ಆಪ್ರೇಷನ್ನು, ಇನ್ನೊಂದು ಕರೆಂಟ್ ಆಪ್ರೇಷನ್ನು, ಅಂದರೆ ಲೇಸರ್ ಮಾಡಿ ನೀವು ಕರೆಂಟ್ ಕೊಟ್ಟು ಮಾಡೋವಂಥದ್ದು, ಅದು ಡೇಂಜರ್ ಅಲ್ವಾ ಅಂತ ಕೆಲವೊಂದು ಪ್ರಶ್ನೆಗಳು ಇರ್ತದೆ. ಓಪನ್ ಸರ್ಜರಿ ಅನ್ನೋದು ಪುರಾತನ ಕಾಲದ್ದು. ಅಂದರೆ ಓಪನ್ ಮಾಡಿ ಕಟ್ ಮಾಡಿ ವೇಯ್ನ ನೋಡ್ಬೋದು. ಸ್ಕಿನ್ ಕಟ್ ಮಾಡಿದ್ರೆ ವೇಯ್ನ್ ಕಾಣೋದು. ಆದರೆ ಈಗ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ನಾವು ಸ್ಕ್ಯಾನಲ್ಲೇ ನೋಡಿಕೊಂಡು ಏನು ವೇಯ್ನ್ ದಪ್ಪಾಗಿರುತ್ತೆ ಅದನ್ನು ಸ್ಕ್ಯಾನಲ್ಲೇ ನೋಡಿಕೊಂಡು ಕಟ್ ಮಾಡ್ದಂಗೆ ಸೂಜಿ ಮುಖಾಂತರ ಹೋಗಿ ಮಾಡೋವಂಥದ್ದು ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ಸ್ ಅಂತ ಮಾಡಿದ್ದೀವಿ. ಓಪನ್ ಅಂದರೆ ಕಟ್ ಮಾಡಿ ಓಪನ್ ಮಾಡಿ ವೇಯ್ನ್ ನೋಡೋದು, ವೇಯ್ನ್ ಸ್ಕಿನ್ನ ಕಟ್ ಮಾಡ್ದಂಗೆ ವೇಯ್ನ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲೇ ನೋಡಿಕೊಂಡು ಹೋಗುವಂಥದ್ದನ್ನ ಮಿನಿಮಲಿ ಇನ್ವೇಸಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಒಂದು ಲೇಸರ್ ಇರ್ಬೋದು, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಇರುತ್ತೆ, ಮತ್ತು ಗ್ಲೂ ಟ್ರೀಟ್ಮೆಂಟ್, ಇದೆಲ್ಲನೂ ಮಿನಿಮಲಿ ಇನ್ವೇಸಿವ್. ಏನಪ್ಪ ಈ ಎರಡಕ್ಕೂ ಡಿಫ್ರೆನ್ಸು? ಲೇಟೆಸ್ಟ್ ಟೆಕ್ನಿಕ್ಸಲ್ಲಿ ಏನಂದರೆ ಕಟ್ ಮಾಡೋವಂಥದ್ದು ಏನಿರಲ್ಲ. ಓಪನ್ ಟೆಕ್ನಿಕ್ಸಲ್ಲಿ, ಓಪನ್ ಸರ್ಜರಿಯಲ್ಲಿ ಮಲ್ಟಿಪಲ್ ಪ್ಲೇಸಸ್, ಒಂದು ಪಾದದ ಹತ್ರ, ಒಂದು ನೀ ಜಾಗ ಅಂದರೆ ಮಂಡಿ ಹತ್ರ, ಇನ್ನೊಂದು ತೊಡೆ ಭಾಗ, ಈ 3 ಜಾಗದಲ್ಲಿ ಮಿನಿಮಮ್ ಕಟ್ಟಾಗಿರುತ್ತೆ. ಕಟ್ ಮಾಡಿ ಆ ವೇಯ್ನ್ ಏನಿರುತ್ತೆ ಅದನ್ನ ದಾರದಿಂದ ಲೈಗೇಟ್ ಮಾಡ್ತಾರೆ. ಆ ನಂತರ ಆ ಲೈಗೇಟ್ ಮಾಡಿದಂದರೆ ರಿವರ್ಸ್ ಬರಬಾರ್ದು ಅಂತ. ಇದಕ್ಕೂ ಏನಪ್ಪ ಡಿಫ್ರೆನ್ಸು ಅಂತಂದರೆ ಮೇಯ್ನು ಸ್ಕಾರ್ ಅಂತ ಆಗುತ್ತೆ. ಒಂದು ನಾವು ಸರ್ಜರಿ, ಓಪನ್ ಸರ್ಜರಿಯಲ್ಲಿ ಸ್ಕಾರ್ ಆಗುತ್ತೆ. ಮಿನಿಮಲಿ ಇನ್ವೇಸಿವ್ ಟ್ರೀಟ್ಮೆಂಟಲ್ಲಿ ಸ್ಕಾರ್ ಆಗಲ್ಲ. ಓಪನ್ ಟ್ರೀಟ್ಮೆಂಟಲ್ಲಿ ದೊಡ್ಡ ಕಟ್ಟಿರುತ್ತೆ, ಮಿನಿಮಲಿ ಇನ್ವೇಸಿವಲ್ಲಿ ಒಂದು ಚಿಕ್ಕ ರಂಧ್ರ ಇರುತ್ತೆ. ಓಪನ್ ಟ್ರೀಟ್ಮೆಂಟಲ್ಲಿ ರಿಕವರಿ ಜಾಸ್ತಿ ಇರುತ್ತೆ. ನಾವು ಮಿನಿಮಲಿ ಇನ್ವೇಸಿವ್ ಟ್ರೀಟ್ಮೆಂಟಲ್ಲಿ ರಿಕವರಿ ಸೂಪರ್ ಫಾಸ್ಟಾಗಿರುತ್ತೆ. ಈವನ್ ಸೇಮ್ ಡೇ ವಾಕ್ ಮಾಡಿಸಿ ಮನೆಗೆ ಕಳಿಸ್ತೀವಿ. ಮೇಜರ್ ಅನಸ್ಥೆಸಿಯಾ ಅಂತ ಓಪನ್ ಟೆಕ್ನಿಕಲ್ಲಿ ಮಾಡ್ತಾರೆ. ಇದು ಮಿನಿಮಲಿ ಇನ್ವೇಸಿವ್ ಟ್ರೀಟ್ಮೆಂಟಲ್ಲಿ ಈವನ್ ಎಷ್ಟೊಂದು ಸತಿ ಲೋಕಲ್ ಅನಸ್ಥೆಸಿಯಾ ಸಾಕಾಗಿರುತ್ತೆ. ರಿಕವರಿ ಟೈಮ್ ನಾನು ಹೇಳ್ದಂಗೆ ಫಾಸ್ಟ್ ಇರುತ್ತೆ. ಮತ್ತು ರಿಕರೆನ್ಸ್ ಅನ್ನೋದು ಬಹಳ ಮುಖ್ಯ. ಇದು ಎಷ್ಟೊಂದು ಜನ, ಸರ್ ವೆರಿಕೋಸ್ ವೇನ್ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದು ಮತ್ತೆ ಬರುತ್ತಾ ಅನ್ನೋರು ಪ್ರತಿ ಪೇಷಂಟೂ ಕೇಳ್ತಾ ಇರ್ತಾರೆ. ರಿಕರೆನ್ಸ್ ಅನ್ನೋದು ಓಪನ್ ಟೆಕ್ನಿಕಲ್ಲಿ ತುಂಬ ಸಾಮಾನ್ಯವಾಗಿರುತ್ತೆ. ಯಾಕಂತಂದರೆ ಅವ್ರು 3 ಜಾಗದಲ್ಲಿ ಕಟ್ ಮಾಡಿ ಕೆಲವೊಂದು ವೇಯ್ನ್ ರಿಮೂವ್ ಮಾಡಿರ್ತಾರೆ. ಒಳಗೆ ಆ ವೇಯ್ನ್ ಉಳ್ಕೊಂಡಿದೆ ಇಲ್ಲ ಅನ್ನೋದು ಸ್ಕ್ಯಾನಲ್ಲಿ ಖಚಿತಪಡಿಸಲ್ಲ. ಯಾಕಂದರೆ ಓಪನ್ ಮಾಡಿದಷ್ಟತ್ರ ಕಾಣೋದು. ಆದರೆ ನಾವು ಮಿನಿಮಲ್ ಇನ್ವೇಸಿವ್ ಟೆಕ್ನಿಕಲ್ಲಿ ಸ್ಕ್ಯಾನ್ ಸಂಪೂರ್ಣವಾಗಿ ಎಂಟೈರ್ ಸರ್ಜರಿಯಲ್ಲಿ ಸ್ಕ್ಯಾನ್ ಇಲ್ದಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಿನಿಮಲ್ ಇನ್ವೇಸಿವ್ ಆ ಸ್ಕ್ಯಾನಲ್ಲೇ ನೋಡೋದ್ರಿಂದ ಪ್ರತಿ ಒಂದು ಇಂಚ್ ಆಫ್ ದ ವೇಯ್ನೂ ನಾವು ಕ್ಯೂರ್ ಮಾಡಿರ್ತೀವಿ. ಹಾಗಾಗಿ ರಿಕರೆನ್ಸ್ ರೇಟು ಮಿನಿಮಲ್ ಇನ್ವೇಸಿವಲ್ಲಿ ತುಂಬ ರೇರ್ ಇರುತ್ತೆ. ಕೆಲವೊಬ್ಬರು ನಿಂತೇ ಇರೋರಲ್ಲಿ, ಕೆಲವೊಬ್ಬರಲ್ಲಿ ರೇರಾಗಿ ಬರಬಹುದು. ಬಂದ್ರೂ ಮಿನಿಮಲ್ ಇನ್ವೇಸಿವಲ್ಲಿ ಮತ್ತೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಸೆಕೆಂಡ್ ಟೈಮ್ ಇನ್ನೊಂದು ಟೈಮ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ರಿಕರೆನ್ಸು ಓಪನ್ ಟೆಕ್ನಿಕಲ್ಲಿ ಬರುತ್ತೆ. ಮಿನಿಮಲಿ ಇನ್ವೇಸಿವ್ ಟ್ರೀಟ್ಮೆಂಟಲ್ಲಿ ರಿಕರೆನ್ಸು ತುಂಬ ರೇರ್. ಸೊ ಈಗ ಗೊತ್ತಾಯ್ತಲ್ಲ ನಿಮಗೆ, ಓಪನ್ ಸರ್ಜರಿ ಸೂಕ್ತವೇ, ಈಗ ಮಿನಿಮಲಿ ಇನ್ವೇಸಿವ್ ಅಂದರೆ ಲೇಸರ್ ಚಿಕಿತ್ಸೆ ಸೂಕ್ತವೇ ಅಂತ ನಿಮ್ಗೆ ಗೊತ್ತಾಗಿರಬೇಕು. ಈ ಥರ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಈಗ ಓಪನ್ ಸರ್ಜರಿ ಅನ್ನೋದು ತುಂಬ ರೇರ್ ಆಗಿಬಿಟ್ಟಿದೆ. ಕೆಲವೊಂದು ಹತ್ರ ಅಷ್ಟೇ ಪುರಾತನದ ಟೆಕ್ನಿಕ್ಕು ಓಪನ್ದು. ಈಗ ಮಿನಿಮಲ್ ಇನ್ವೇಸಿವ್ ಟೆಕ್ನಿಕ್ಕೆ ಅಡ್ವಾನ್ಸ್ಡ್ ಇರ್ತದೆ. ಗಾಯ ಇಲ್ದಂಗೆ ನೆಕ್ಸ್ಟ್ ಡೇನೇ ಸ್ವಿಮ್ಮಿಂಗ್ ಮಾಡ್ಬೋದು ಅಥವಾ ಅವರು ಸ್ನಾನ ಮಾಡ್ಕೋಬೋದು. ಅಷ್ಟು ಸರಳವಾಗಿರುತ್ತೆ, ಗಾಯ ಇಲ್ದಂಗೆ ಚೆನ್ನಾಗಾಗುತ್ತೆ, ರಿಕವರಿನೂ ಚೆನ್ನಾಗಿರುತ್ತೆ. ವೀಕ್ಷಕರೇ, ಮಿನಿಮಲಿ ಇನ್ವೇಸಿವ್ ಅಥವಾ ಲೇಸರ್ ಟ್ರೀಟ್ಮೆಂಟನ್ನು ನೀವು ಬಳಸ್ಕೊಳ್ಳಿ, ಸದುಪಯೋಗಿಸ್ಕೊಳ್ಳಿ. ಗಾಯ ಇಲ್ದಂಗೆ ಫಾಸ್ಟಾಗಿ ರಿಕವರಿ ಆಗಿ ನೆಕ್ಸ್ಟ್ ಡೇನೇ ನೀವೆಲ್ಲ ಕೆಲಸ ಮಾಡ್ಕೊಳ್ಳೋಂಗೆ ಒಳಗೂಡಿಸ್ಕೊಂಡು ವೆರಿಕೋಸ್ ವೇನ್ ಸಂಪೂರ್ಣ ಗುಣಮುಖವಾಗುವಂಥ ಚಿಕಿತ್ಸೆನ ಸದುಪಯೋಗಿಸ್ಕೊಂಡು ನೀವು ಹೆಲ್ತಿಯಾಗಿರಿ. ನಮಸ್ಕಾರ.